ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ಬೆಂಗಳೂರಲ್ಲಿ ಒಂದು ಒಳ್ಳೆ ಮಧ್ಯಾಹ್ನ ಊಟ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಜಾಲಹಳ್ಳಿ ವಿಲೇಜು ಗೌರ್ಮೆಂಟ್ ಸ್ಕೂಲ್ ಆಪೋಸಿಟಲ್ಲಿರುವಂಥ ಆಂಟಿ ಹೋಟ್ಲು. ಇದಕ್ಕೆ ಸುಮಾರು ಹೆಸರಿದೆ. ಆಂಟಿ ಹೋಟ್ಲು, ಬಾಬಣ್ಣ ಹೋಟ್ಲು ಅಂತ ಸುಮಾರು ಹೆಸರಿದೆ. ಹೋಗಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಇವರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎರಡನ್ನೂ ಕೂಡ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಂಗಳವಾರದಿಂದ ಶುಕ್ರವಾರದವರೆಗೂ ನಾನ್ ವೆಜ್ ಸಿಗುತ್ತಂತೆ. ಭಾನುವಾರ ಆಫ್ ಡೇ ಮಾಡ್ತಾರಂತೆ. ಹೋಗಿ ಅವ್ರನ್ನ ಮಾತಾಡ್ಸೋಣ, ಇವರ ಫುಡ್ನು ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ನ ಹೊಸ ನೋಡ್ತಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಳಗಡೆ ಹೋಗಿ ಇವರ ಫುಡ್ನ ಟ್ರೈ ಮಾಡೋಣ. ಚಿಕನ್ ಎಷ್ಟಿದ್ರು ಕಾಸ್ಟು? ಒಂದು ಚಪಾತಿ ಹಾಫ್ ರೈಸ್ ಹಾಫ್ ಚಿಕನ್ ತೊಗೊಂಡ್ರೆ 95 ರುಪೀಸ್. ಓಕೆ, ಒಂದು ಚಪಾತಿ ಹಾಫ್ ರೈಸ್. ಓಕೆ, ಮುದ್ದೆ ತಗೊಂಡ್ರೆ ಮುದ್ದೆ ತೊಗೊಂಡ್ರೆ 100 ರೂಪಾಯಿ ಇರುತ್ತೆ. 100 ರೂಪಾಯಿ ಇರುತ್ತೆ. ಎಕ್ಸ್ಟ್ರಾ ಮುದ್ದೆ ಒಂದು ಹಾಫ್ ರೈಸು ಚಪಾತಿ ಮುದ್ದೆ ರೈಸು ಹಾಫ್ ಚಿಕನ್ ತೊಗೊಂಡ್ರೆ 90. ಓಕೆ, ಚಪಾತಿ ಒಂದು ಚಪಾತಿ ರೈಸ್ ತಗೊಂಡ್ರೆ 90 ರುಪೀಸ್. 95 ಘಮ 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 ಚಿಕನ್ ಫ್ಲೇವರ್ ಆಚೆ ಬರಬೇಕಾದ್ರೆ ಎಳಿತಾ ಇತ್ತು. ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂದ್ಕೊಂಡಿದ್ದೀನಿ ಟೇಸ್ಟು. ಬಿಸಿ ಬಿಸಿ ಚಿಕನ್ಗೆ ಹೊಗೆ ಹೋಗ್ತಾ ಇದೆ ನೋಡಿ. ಬಿಸಿ ಬಿಸಿ ಚಿಕನ್ಗೆ ಚಪಾತಿ ಒಳ್ಳೆ ಕಾಂಬಿನೇಷನ್ ಅಂದ್ಕೊತೀನಿ. ಫಸ್ಟು ಚಪಾತಿ ತಿನ್ನೋಣ. ಆಹಾ, ಸುಡ್ತಾ ಇದೆ ಸಾಂಬಾರು ಬಿಸಿ ಬಿಸಿ. ಇದ್ರ ಆರೋಮ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಮನೇಲಿ ಮಾಡಿದ್ರೆ ಹೆಂಗಿರುತ್ತೋ ಸೇಮ್ ಅದೇ ಥರನೇ. ಪುದೀನ ಜಾಸ್ತಿ ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಮನೇಲಿ ಮಾಡಿರ್ತಾರೆ ಗೊತ್ತಾ, ಆ ಲೆವೆಲ್ಗೆ ಸ್ಮೆಲ್ ಬರ್ತಾ ಇದೆ. ತಿನ್ನೋಣ. ಸೈಕಾಗಿದೆ ಟೇಸ್ಟು. ಲೈಟಾಗಿ ಖಾರ, ಲೈಟಾಗಿ ಪುದೀನ ಫ್ಲೇವರು, ಅಲ್ಲಿ ಹಾಕಿರೋಂಥವ್ರು ಏನೇನು ಮಸಾಲೆ ಫ್ಲೇವರ್ ಅಂತೂ ಎದ್ದು ಗೊತ್ತಾಗ್ತಾ ಇದೆ. ತಿನ್ನಬೇಕಾದ್ರೆ ಮಜಾ ಕೊಡುತ್ತೆ. ಇದು ಚಪಾತಿಗಿಂತ ರೈಸ್ ತಿಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಕೋತೀನಿ. ಯಾಕಂದರೆ ಆ ಸ್ಪೈಸ್ ಇದೆಯಲ್ಲ ಲೈಟಾಗಿ ಪ್ರತಿಯೊಂದು ಕಾಳಲ್ಲೂ ಮಿಕ್ಸ್ ಆದಾಗ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ. ಬೆಸ್ಟ್ ಇದೆ. ಪೀಸ್ ಟ್ರೈ ಮಾಡೋಣ. ಮೀಟ್ ಒಂದು ಪರ್ಫೆಕ್ಟಾಗಿ ಬಂದಿದೆ. ಮಸಾಲ ಒಂದೊಂದು ಕಡೆ ಈ ಮೀಟಿಗೆ ಮಸಾಲನೇ ಹಿಡಿದಿರಲ್ಲ, ನಾರ್ಮಲಾಗಿರುತ್ತೆ. ಬಟ್ ಸ್ಪೈಸಿನೂ ಆಗಲಿ, ಉಪ್ಪು ಖಾರ ಆಗಲಿ, ನಾವು ಹಾಕಿರೋ ಮೊಸರು ಆಗಲಿ ಪರ್ಫೆಕ್ಟಾಗಿ ಹಿಡಿದಿದೆ. ಮೀಟ್ ಕ್ವಾಲಿಟಿನೂ ಸಖತ್ತಾಗಿದೆ. ಬಿಸಿ ಬಿಸಿ ತಿನ್ನಬೇಕಾದ್ರೆ ಸೀರೆ ಬೇರೆ. ಇದರ ಕಾಸ್ಟ್ ಬಂದು 90 ರೂಪಾಯಿ. ಒಂದು ಚಪಾತಿ ಚಿಕನ್ನು ವಿತ್ ಹಾಫ್ ರೈಸು ಇಷ್ಟು ಕೊಡ್ತಾರೆ. 90 ರುಪೀಸು. ನಿಮಗೆ ಚಪಾತಿ ಬೇಡ ಅಂತಂದರೆ ಮುದ್ದೆ ಕೂಡ ತೊಗೋಬೋದು. ಒಂದು ಬೈಟ್ ಮಾಡಿ ನೆಕ್ಸ್ಟ್ ಐಟಮ್ ತಿನ್ನೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಹೆಸರು ಮ್ಯಾಮ್? ಶಕುಂತಲಾ. ನಿಮ್ಮ ಹೋಟ್ಲ್ ಹೆಸರೇನು? ನೇಮೇ ಇಲ್ಲ. ನೇಮೇ ಇಲ್ಲ ಅಂದರೆ ಚಂದ್ರನಾಥ್ ಹೋಟ್ಲ್ ಅಂತಾನು ಕರೀತಾರೆ, ಬಾಬಣ್ಣ ಹೋಟ್ಲ್ ಅಂತಾನು ಕರೀತಾರೆ ಸರ್. ಬಾಬಣ್ಣ ಹೋಟ್ಲ್ ಅಂತ ಕರೀತಾರೆ. ಬಾಬಣ್ಣ ಹೋಟ್ಲ್ ಅಂದರೆ ಫೇಮಸ್ ಸರ್. ಓಕೆ, ಆಂಟಿ ಹೋಟ್ಲ್ ಅಂತಲೂ ಕೇಳಿದ್ದೀನಿ, ಸುಮಾರು ಜನ ಕ್ಯಾಬ್ ಹೇಳ್ತಾರೆ. ಹುಡುಗರೆಲ್ಲ ಹೇಳ್ತಾರೆ. ಆಂಟಿ ಹೋಟ್ಲ್ ಅಂದರೆ ಗೊತ್ತಾಗುತ್ತೆ. ಎಷ್ಟು ವರ್ಷ ಆಯಿತು ಮ್ಯಾಮ್ ಶುರುವಾಗಿ? ಸರ್ ಇದು 17 ವರ್ಷದಿಂದ ನಡೀತಾ ಇದೆ. 17 ವರ್ಷದಿಂದ ಇದೊಂದೇ ಜಾಗದಲ್ಲಿ ಮಾಡ್ತಾ ಇದ್ದೀರಾ? ಹೌದು ಸರ್. ಎಲ್ಲ ಲೇಡೀಸೇ ಮಾಡ್ತಾ ಇದ್ದಾರೆ. ಕಾರಣ ಅಂದರೆ ನಮಗೆ ಎಲ್ಲ ಥರದಲ್ಲೂ ಅಡ್ಜಸ್ಟ್ ಆಗ್ತಾರೆ ಕೆಲಸದವರು. ಓಕೆ, ಮನೆ ಜನ ಥರ ಅಡ್ಜಸ್ಟ್ ಆಗಿದ್ದಾರೆ, ಅದರಿಂದ ಅವನ್ನೇ ಇದು ಮಾಡಿ. ಓಕೆ, ಮನೇಲೇ ಮಾಡ್ತಾ ಇದ್ದೀರಾ? ಹೌದು ಸರ್. ಓಕೆ, ಏನು ಸಿಗುತ್ತೆ ಮ್ಯಾಮ್? ಏನೇನು ಸಿಗುತ್ತೆ? ಬೆಳಗ್ಗೆ ಇಡ್ಲಿ, ದೋಸೆ, ಚಪಾತಿ, ಪೂರಿ, ಚಿತ್ರಾನ್ನ ಸಿಗುತ್ತೆ ಸರ್. ಮಧ್ಯಾಹ್ನ ಮುದ್ದೆ, ಅನ್ನ ಸಾಂಬಾರು, ಚಪಾತಿ, ಚಿಕನ್ ಸಿಗುತ್ತೆ ಸರ್. ಆಮ್ಲೆಟ್ ಇರುತ್ತೆ, ಬಾಲ್ಡ್ ಎಗ್ ಇರುತ್ತೆ. ಓಕೆ, ಎಲ್ಲ ಥರದ್ದು. ನಾನ್ ವೆಜ್ ಎಷ್ಟು ದಿನ ಸಿಗುತ್ತೆ ಮ್ಯಾಮ್? ನಾನ್ ವೆಜ್ ಮಂಗಳವಾರದಿಂದ ಶುಕ್ರವಾರದವರೆಗೂ ಸಿಗುತ್ತೆ ಸರ್. ಓಕೆ, ಸೋಮವಾರ ಮತ್ತು ಶನಿವಾರ ಭಾನುವಾರ ಭಾನುವಾರ ಇರಲ್ಲ ಸರ್. ಬೆಳಗ್ಗೆ ಭಾನುವಾರ ತಿಂಡಿ ಸಿಗುತ್ತೆ. ಓಕೆ, ಹಾಫ್ ಡೇ ಇರುತ್ತೆ ಅಷ್ಟೇ. ಓಕೆ, ಅಷ್ಟೇ. ಇದು ಯಾವ ಜಾಗದಲ್ಲಿ ಬರುತ್ತೆ ಮ್ಯಾಮ್ ಇದ್ರ ಲೊಕೇಶನ್? ಸರ್ ಇದ್ರ ಲೊಕೇಶನ್ ಬಂದು ಜಾಲಹಳ್ಳಿ ಗೌರ್ಮೆಂಟ್ ಸ್ಕೂಲ್ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ. ಮ್ಯಾಮ್ ರೈಸ್ ಹಾಕಿ, ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಸೇಮ್ ಚಿಕನ್ ಗ್ರೇವಿನೇ ಇರಲಿ. ಹಾಕಿ ಹಾಕಿ, ಸಾಕು 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 ಸಾಕು, ಅದಕ್ಕೆ ಸಾಕು ಸಾಕು, ಜಾಸ್ತಿ ಆಯಿತು ಚಿಕನ್ ಗ್ರೇವಿ. ಇಲ್ಲ ಏನು ಬೇಡ, ಸಾಕು. ವೈಟ್ ರೈಸ್ಗೆ ರಸಮ್ ಹಾಕೊಂಡ್ರೂ ಮಜಾ ಇರ್ತಾಯಿತ್ತು. ಮತ್ತು ಮೂಲಂಗಿ ಸಾಂಬಾರು ಅದು ಕೂಡ ಮಾಡಿದ್ದಾರೆ. ಬಟ್ ನನಗೆ ಚಪಾತಿ ಜೊತೆಗೆ ಚಿಕನ್ ತಿನ್ನಬೇಕಾದ್ರೆ ಇದನ್ನ ರೈಸ್ ಜೊತೆಗೆ ಫ್ರೈ ಮಾಡಲೇಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ರೈಸು ವಿತ್ ಚಿಕನ್ ಗ್ರೇವಿ ಹಾಕ್ಸ್ಕೊಂಡಿದ್ದೀನಿ. ಮಸಾಲೆ ಅಂತೂ ರೈಸ್ ಮೇಲೆ ಬಿದ್ದ ತಕ್ಷಣ ಹಂಗೆ ಹೇಳ್ಕೊಳ್ಳುತ್ತಲ್ಲ, ಎದ್ದು ಕಾಣಿಸುತ್ತೆ. ಚಟ್ನಿ ಥರ ಕಾಣಿಸುತ್ತೆ. ಆಹಾ, ಬಿಸಿ ಬಿಸಿ ರೈಸು, ಬಿಸಿ ಬಿಸಿ ಗ್ರೇವಿ, ಸುಡ್ತಾ ಇದೆ. ತಿನ್ನೋಣ. ಆಹಾ,
ಸಖತ್ತಾಗಿದೆ. ಅದು ಹೇಳಿದ್ನಲ್ಲ, ಪ್ರತಿಯೊಂದು ಕಾಳಿಗೂ ಮಸಾಲೆ, ಖಾರ, ಉಪ್ಪು ಪರ್ಫೆಕ್ಟಾಗಿ ಹಿಡಿಯುತ್ತೆ. ಒಂದೊಂದು ಅಗಳಲ್ಲೂ ಕೂಡ ನೀವು ಅದನ್ನ ಫೀಲ್ ಮಾಡ್ತೀರ. ಹಂಗೆ ಸ್ವಲ್ಪ ಚಿಕನ್ ತಗೊಂಡು ರೈಸ್ ಜೊತೆ ಹಾಕ್ಕೊಂಡು ಎಕ್ಸ್ಟ್ರಾ ಗ್ರೇವಿನ ಹಾಕ್ಕೊಂಡು ತಿನ್ನೋಣ. ಸೈಟ್ ಟೇಸ್ಟ್ ಅಂತೀನಿ. ಇದೊಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಜಾಲಹಳ್ಳಿ ವಿಲೇಜು ಗೌರ್ಮೆಂಟ್ ಸ್ಕೂಲ್ ಎಕ್ಸಾಕ್ಟ್ ಆಪೋಸಿಟಲ್ಲಿ ಚಂದ್ರನಾಥ್ ಮೆಸ್ ಅಂತ ಕರೀತಾರೆ, ಆಂಟಿ ಹೋಟ್ಲ್ ಅಂತ ಕರೀತಾರೆ, ಬಾಬಣ್ಣ ಹೋಟ್ಲ್ ಅಂತ ಕರೀತಾರೆ. ಈ 3 ಹೆಸರು ಕೂಡ ಫೇಮಸ್ಸು. ನೀವೇನಾದ್ರೂ ಈ ಕಡೆ ಓಡಾಡ್ತಾ ಇದ್ದರೆ ಇದೊಂದು ಸ್ಪಾಟ್ಗೆ ವಿಸಿಟ್ ಮಾಡಿ. ಚಿಕನ್ ಗ್ರೇವಿ, ಚಪಾತಿ ವಿತ್ ರೈಸು ಮಿಸ್ ಮಾಡದೆ ಟ್ರೈ ಮಾಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಇವ್ರ ಹತ್ರ ವೆಜ್ ಐಟಮು ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ. ನಾನ್ ವೆಜ್ ಬಂದು ಮಂಗಳವಾರದಿಂದ ಶುಕ್ರವಾರದವರೆಗೂ ಮಾತ್ರ ಇರುತ್ತೆ. ಮಿಕ್ಕಿ ಟೈಮಲ್ಲಿ ವೆಜ್ ಐಟಮ್ ಇರುತ್ತೆ, ಮಂಡೇ ಮತ್ತು ಸ್ಯಾಟರ್ಡೆ. ಸಂಡೇ ಬಂದು ಹಾಫ್ ಡೇ ಏನೋ ಮಾಡ್ತಾರೆ, ಮಾರ್ನಿಂಗ್ ಮಾತ್ರ ಬ್ರೇಕ್ಫಾಸ್ಟ್ ಸಿಗುತ್ತಂತೆ. ಸೊ ನೀವೇನಾದರೂ ಇಲ್ಲಿ ವಿಸಿಟ್ ಮಾಡಿದರೆ ನನ್ನ ಕಮೆಂಟ್ ತಿಳಿಸಿ. ಇನ್ನೂ ವಿಸಿಟ್ ಮಾಡಿದ್ರೆ ವಿಸಿಟ್ ಮಾಡಿ, ಟ್ರೈ ಮಾಡಿ. ಸೊ ಇದೇ ಥರ ನ್ಯೂಸ್ಗಳಿಗೆ ನಮ್ಮ ಫುಡ್ಡಿ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇದೇ ಥರ ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.